ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗರಾಜ್ ಯಾದವ್ ಅವರು ದಾವಣಗೆರೆಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ಕಾಂಗ್ರೆಸ್ನ ವಕ್ತಾರರಾಗಿ. ನಾಗರಾಜ್ ಯಾದವ್ ಅವರೇ ನಮಸ್ಕಾರ. ಅಶೋಕ್ ಗೌಡ ಅವರು ಬಿಜೆಪಿ ಜೊತೆಗಿದ್ದಾರೆ. ಅಶೋಕ್ ಗೌಡ ಅವರೇ ತಮಗೂ ಕೂಡ ನಮಸ್ಕಾರ. ನಾಗರಾಜ್ ಬಡದಾಳ ಬಾಗಲಕೋಟೆಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್ ಅವರು ನಮಸ್ಕಾರ. ನಾಗರಾಜ್ ಬಡದಾಳ್ ಅವರು ದಾವಣಗೆರೆಯಿಂದ, ಅಶೋಕ್ ಶೆಟ್ಟರ್ ಹಿರಿಯ ಪತ್ರಕರ್ತರು ಬಾಗಲಕೋಟೆಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್ ಶೆಟ್ಟರ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ. ಫಸ್ಟ್ ದಾವಣಗೆರೆಯಿಂದ ಬಂದಿರುವ ನಾಗರಾಜ್ ಬಡಿದಾಳ್ ಅವ್ರನ್ನ ಕೇಳ್ಬಿಡ್ತೀನಿ. ಏನಿದೆ ಸರ್ ಇವತ್ತಿನ ಸಿಚುವೇಶನ್ ನೋಡಿದ್ರೆ? ದಿನದಿಂದ ದಿನಕ್ಕೆ ನೀವು ಕ್ಷೇತ್ರದಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತೀರಿ ಸರ್. ಈಗ ಇವತ್ತು ಕಾವೇರಿ ಇದೆ ಸರ್, ನಾಳೆ ಇನ್ನೂ ಭಾಳ ಕಾವೇ ಇರ್ತದೆ. ನಾಳೆ ಸಂಜೆ ಏನು ಬಹಿರಂಗ ಪ್ರಚಾರಕ್ಕೆ ಸಂಜೆ 5 ಗಂಟೆ ಇವತ್ತು ಜಾಸ್ತಿ ಆಗುತ್ತೆ. ಓಕೆ. ಈಗ ಎಲ್ಲಿ ಎಲೆಕ್ಷನ್ ದಾವಣಗೆರೆದೇನೆಂದರೆ ಬಹಿರಂಗ ಪ್ರಚಾರ ಮುಗಿದ ಮೇಲೆ ಕಾವೇ ಇರ್ತದೆ. ನೀವು ಇಲ್ಲಿವರೆಗೆ ಇರೋದನ್ನ ಸಾಮಾನ್ಯ ಕಾವು ಅನ್ಬೋದು. ಈಗೇನು ಲಾಸ್ಟ್ 40 ಕಾವೇರಿ ಅಂದ್ರೆ ಏನು ಪ್ರಚಾರದ ಕಾವೇರಿದೆನಾ? ಕತ್ತಲೆ ರಾತ್ರಿ ಸರ್. ಹಂಗೆ ಹೇಳ್ರಿ, ಹೇಳಿ ಮತ್ತೆ. ಕತ್ತಲ ರಾತ್ರಿ ದುಡ್ಡು ಹಂಚೋ ರಾತ್ರಿ. ಆ ಥರ ಜೋರು ಇರುತ್ತೆ ಸರ್. ತಕ್ಕಡಿ ಯಾರ ಕಡೆ ಭಾರ ಆಗ್ತಿದೆ ಅನ್ನಿಸ್ತಿದೆ ನಿಮ್ಗೆ? ಈಗಾಗಲೇ ಏನು ಸರ್, ಅದು ತಕ್ಕಡಿ ಮೇಲ್ನೋಟಕ್ಕೆ ಎರಡು ಸಮಾಂತರ ಕಂಡ್ರು ಸಹಿತ ಈಗ ನಿನ್ನೆ ಜಮೀರ್ ಅಹಮದ್ ಅವ್ರು ಏನು ಬಂದು ದಾವಣಗೆರೆಯಲ್ಲಿ ಬಂದು ಪತ್ರಿಕಾಗೋಷ್ಠಿ ಮಾಡಿ ಹೇಳಿ ಹೋಗಿದ್ದಾರೆ. ಅದು ಕೆಲವರಿಗೆ ಸಮಾಧಾನ ತಂದಿದೆ, ಕೆಲವರು ಪ್ರಚಾರ ಮಾಡಿಲ್ಲ ಅಂತ ಒಂದು ಬೇಜಾರಿದ್ದಾರೆ. ಆದರೂ ಸಹಿತ ಅವರು ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿ ಕೇರಳಕ್ಕೆ ಏಪ್ರಿಲ್ 4ರಿಂದ ಹೋಗಿದ್ರು, ಮತ್ತು ಇಲ್ಲಿ ದಾವಣಗೆರೆ ಮುಗಿಸ್ಕೊಂಡು ಬಾಗಲಕೋಟೆಗೆ ಹೋದ್ರು ಅಂತೇಳಿ ಸ್ವತಃ ಸಿ ಎಂ ಅವರೇ ಬೆಳಿಗ್ಗೆ ಹೇಳಿದರು. ಅವ್ರು ಜಮೀರ್ ಅವರು ಒತ್ತಡದಲ್ಲಿದ್ದಾರೆ, ಅವ್ರಿಗೂ ಸ್ಟಾರ್ ಪ್ರಚಾರಕರಾಗಿರೋದ್ರಿಂದ ಅವ್ರು ಬಾಗಲಕೋಟೆ ಮುಗಿಸ್ಕೊಂಡು ಸೀದಾ ಅಲ್ಲಿಗೆ ಹೋಗ್ತಾರೆ. ಹಾಗಾಗಿ ಇಲ್ಲಿ ಪ್ರೆಸ್ ಮೀಟ್ ಮಾಡ್ಕೊಂಡು ಹೋಗಿದ್ದಾರೆ. ಇವರಿಬ್ಬರ ಮಧ್ಯೆ ಯಾವುದೇ ಮುನಿಸಿಲ್ಲ. ಕೆಲವರು ಹೇಳ್ತಾರೆ ಜಮೀರ್ ಬಂದರು, ಪ್ರಚಾರ ಮಾಡಿದ್ರು, ಆಯ್ತು ಅಲ್ಲಿಗೆ ಮುಸ್ಲಿಂ ಅಸಮಾಧಾನ ತಣ್ಣಗಾಯ್ತು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಮಾಡಬೇಕಾದ ರೀತಿಯಲ್ಲಿ ಪ್ರಚಾರ ಮಾಡದೇನೆ ಸಂದೇಶ ಕೊಟ್ಟು ಹೋದ್ರು ಜಮೀರ್ ಅವರು ಅಂತಾರೆ. ಯಾವ್ದು ಸತ್ಯ? ಆ ಥರ ಸೋಷಿಯಲ್ ಮೀಡಿಯಾದೊಳಗೆ ಇದು ಮಾಡ್ತಿದ್ದಾರೆ ಸರ್. ಈಗ ಅಬ್ದುಲ್ ಜಬ್ಬಾರ್ ಅವ್ರನ್ನು ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅವ್ರು ನಿನ್ನೆ. ಏನಾಗಿದೆ ಅಂದರೆ, ಈಗೇನು ಅಬ್ದುಲ್ ಜಬ್ಬಾರ್ ಅವ್ರನ್ನ ಈ 48 ಗಂಟೆ ಏನಿದೆ ಸಿದ್ದರಾಮಯ್ಯ ಅವ್ರು ಇಲ್ಲೇ ಇರೋದ್ರಿಂದ, ಇಲ್ಲೇ ಬಂದಿರೋದ್ರಿಂದ ಫೋನ್ ಆಗಾದರೂ ಮಾತಾಡಿರ್ಬೋದು, ಇಲ್ಲ ಕರ್ಸ್ಕೊಂಡಾದರೂ ಮಾತಾಡಿರ್ಬೋದು, ನಾಳೆ ಆದರೂ ಮಾತಾಡ್ಬೋದು. ಮುಖಂಡರುಗಳು ಮನವೊಲಿಸೋ ಪ್ರಯತ್ನ ಅಂತೂ ಮಾಡ್ತಿದ್ದಾರೆ. ಜಬ್ಬಾರ್ ಅವರು ನನಗೆ ಅನಾರೋಗ್ಯ ಇತ್ತು, ಆಸ್ಪತ್ರೆ ದಾಖಲಾಗಿದೆ, ನನಗೆ ಯಾರು ಈವರೆಗೂ ಸಂಪರ್ಕ ಮಾಡಿಲ್ಲ ಅಂತ ಅವರು ಕರೆದ್ರೆ ನಾನು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅವರು ಮನೇಲಿ ಕೂತ್ಕೊಂಡೆ ನಾವು ಪ್ರಚಾರಕ್ಕೆ ಏನು ಬೇಕೋ ಪಕ್ಷದ ಗೆಲುವಿಗೆ ಅದು ಪ್ರಯತ್ನ ಪಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಮಲ್ಲಿಕಾರ್ಜುನ್ ಅವರು ಸಹಿತ ಏನು ಅಲ್ಪಸಂಖ್ಯಾತರ ಮುಖಂಡರು ನಿರಂತರವಾಗಿ ಭೇಟಿ ಮಾಡೋದಾಗಿರ್ಬೋದು, ಅವರು ಅದನ್ನು ಮಾಡ್ತಿದ್ದಾರೆ. ಬಿಜೆಪಿಯವ್ರಿಗೆ ಏನು ಮಾಡ್ತಿದ್ದಾರೆ, ಮುಸ್ಲಿಮ್ಸ್ ಏನು ಅಸಮಾಧಾನಗೊಂಡಿದ್ದಾರೆ ಅದ್ರ ಲಾಭ ನಮಗೆ ಸಿಗ್ಲಿ ಅನ್ನೋ ಕಾರಣಕ್ಕೆ ಅವರು ಸಹಿತ ಅವ್ರ ಪ್ರಯತ್ನ ಅವ್ರು ಮಾಡ್ತಿದ್ದಾರೆ. ಈಗ ಬಿಜೆಪಿ ನಾಯಕರುಗಳು ಕ್ಯಾಮ್ರಾದ ಮುಂದೆ ಮಾತಾಡ್ತಾರಲ್ಲ ಪ್ರೆಸ್ ಮೀಟ್ನಲ್ಲಿ, ಅಜ್ಜ, ಮಗ, ಸೊಸೆ, ಮೊಮ್ಮಗ, ಒಂದೇ ಕುಟುಂಬಕ್ಕ, ಈ ಥರ ಏನು ಮಾತಾಡ್ತಾರಲ್ಲ, ಇದು ಬರೀ ಬಿಜೆಪಿ ನಾಯಕರುಗಳ ಪ್ರೆಸ್ ಮೀಟ್ನಲ್ಲಿ ಮಾತಾಡೋದಕ್ಕಿದೆಯಾ ಅಥವಾ ಗ್ರೌಂಡ್ ಲೆವೆಲ್ನಲ್ಲಿ ಜನ ಮಾತಾಡ್ತಾರ? ಅದನ್ನು ಮಾತಾಡ್ತೀರಿ ಸರ್. ಅದು ಹೋದ ಕಡೆಗೆಲ್ಲ ಆ ಥರ ಮಾತುಗಳು ಬರ್ತಿದ್ದಾವೆ, ಸಹಜವಾಗಿ ಕೇಳ್ತಿದ್ದಾವೆ. ಅದನ್ನು ಅವ್ರು ಮಾತಾಡ್ತಿದ್ದಾರೆ. ಓಕೆ. ಬಟ್ ಸಾಮಾನ್ಯ ಮುಸ್ಲಿಂ ಮತದಾರರು ಈಗ ಇದೇನಾಗಿದೆ ಅಂದರೆ, ಶಾಮನೂರು ಶಿವಶಂಕರಪ್ಪ ಅವರು ಸರ್ ಅವ್ರ ಬಾಯಲ್ಲಿ ಬರೋದು ಒಂದೇ ಮಾತು, ಶಾಮನೂರು ಶಂಕರಪ್ಪ ಇದ್ದಾಗ ಏನು ಮುಂದಿನ ಸಾರಿ ನಾನು ನಿಮಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿದ್ದು ಅದನ್ನೇ ಈಗಲೂ ಸಹಿತ ಪುನರುಚ್ಚಾರ ಮಾಡ್ತಾರೆ ಅವರು. ಈಗ ಓಟ್ ಹಾಕುವಾಗ ಕೊನೆಗೆ ಏನು ಮಾಡ್ತಾರೆ, ಕಾಂಗ್ರೆಸ್ ಅಂತ ಓಟ್ ಹಾಕ್ತಾರೆ. ಅನಿವಾರ್ಯ ಇದು ನಿಮ್ಗೇನು ಅನ್ಸುತ್ತೆ ಅಂದರೆ, ಈಗ ಓಟ್ ಹಾಕೋ ದಿನ ಬಂತಪ್ಪ 9ನೇ ತಾರೀಕು, ಯಾಕೆಂದರೆ ಮುಸಲ್ಮಾನ್ ಬಹುತೇಕ ಈ ರೀತಿ ಕ್ಷೇತ್ರಗಳಲ್ಲಿ ಮುಸಲ್ಮಾನರಿಗೇನು ಬೇರೆ ಆಪ್ಷನ್ಸ್ಗಳಿಲ್ಲ, ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾ ಬಂದಿದ್ದಾರೆ ತಲೆಮಾರುಗಳಿಂದ. ಅವರು ಕೊನೆ ದಿನ ಏನು ಯೋಚನೆ ಮಾಡ್ಬೋದು ಅಂತ ಅನ್ಸುತ್ತೆ. ಈಗ ಕೆಲವ್ರು ಹೇಳ್ತಾರೆ ಇಲ್ಲ ಒಂದು 15-20 ಸಾವಿರ ಓಟ್ ಹೊಡಿಬೋದು ಬೇರೆ ಬೇರೆಯವರು ಅಂತಕ್ಕಂಥದ್ದು. ನಿಮ್ಗೆ ಅನ್ಸುತ್ತಾ ಹೊಡೆದ್ರೆ ಎಷ್ಟು ಹೊಡಿಬೋದು ಅಂತ ಅನ್ಸುತ್ತೆ? ಸರ್ ಹೊಡೆದ್ರೆ ಹೆಚ್ಚು ಕಡಿಮೆ ಒಂದು 25-30% ವ್ಯತ್ಯಾಸ ಆಗ್ಬೋದು ಸರ್. ಅವರು ಅಲ್ಲಿ ಮೂಲಗಳ ಮಾಹಿತಿ ಪ್ರಕಾರ, ಅಲ್ಲಿ ಹೇಳೋ ವಾತಾವರಣ ಪ್ರಕಾರ ಅಷ್ಟಾಗ್ಬೋದು. ಬಿಜೆಪಿ ಅವರು ಎಸ್ ಟಿ ಕ್ಯಾಂಡಿಡೇಟ್ ಟಿಕೆಟ್ ಕೊಟ್ಟಿದ್ದಕ್ಕೆ ದಕ್ಷಿಣ ಕ್ಷೇತ್ರದೊಳಗೆ ಏನು
ಕಾಂಗ್ರೆಸ್ ವೋಟ್ ಬ್ಯಾಂಕ್ ಏನಾರ ಡೆಂಟ್ ಆಗತ್ತೆ ಅನ್ಸುತ್ತಾ? ಈ ವಿಚಾರದೊಳಗೆ ಮಾತ್ರ ಬಿ ಜೆ ಪಿ ಭಾಳ ಜಾಣ್ಮೆ ನಡೆಯಲ್ಲಿಟ್ಟಿದೆ ಸರ್. ಈಗ ಎಸ್ ಟಿ ಸಮುದಾಯ ಅವ್ರಿಗೆ ಕೊಟ್ಟಿರೋದ್ರಿಂದ ಒಂದು 27,000 ಸುಮಾರು 27,000 ಮತದಾರಿದ್ದಾರೆ. ಅವರು 27,000 28,000 ಎಸ್ ಟಿ ಸಮುದಾಯದವರಿದ್ದಾರೆ. ಅವರೆಲ್ಲ ಒಳ್ಳೊಳಗೆ ನಮ್ಮ ಸಮುದಾಯಕ್ಕೆ ಒಬ್ರಿಗೆ ಜನರಲ್ ಇರೋವಂಥ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ ಅವಕಾಶ ಅಂತೇಳಿ ಅವರು ಮಾಡೋವಂಥ ಪ್ರಯತ್ನಗಳು ಅವರು ಮಾಡ್ತಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಈ ಸಿದ್ದೇಶ್ವರು ರೇಣುಕಾಚಾರ್ಯ ಎಲ್ಲ ಒಟ್ಟೊಟ್ಟಿಗೆ ಬಂದು ಪ್ರಚಾರ ನಿರೀಕ್ಷಿತ ಆಗಿತ್ತು. ಇದು ಕಾಸ್ಮೆಟಿಕ್ ಮೇಲ್ನೋಟಕ್ಕೆ ಮಾತ್ರ ಇರೋದಾ ಅಥವಾ ನಿಜವಾಗ್ಲೂ ಆ ಬಣಗಳು ಒಂದಾದಂಗೆ ಅನ್ನಿಸ್ತಾ ಇದೆಯಾ ಬಿಜೆಪಿಯ ಬಣಗಳು? ಈ ಮೇಲ್ನೋಟಕ್ಕೆ ಅನ್ನೋದಕ್ಕಿಂತ ಇವ್ರ ಮಧ್ಯೆ ಏನು ಮನೆಯೊಂದು ಹಲವು ಬಾಗಿಲು ಅನ್ನಂಗಾಗಿತ್ತು ಸರ್. ದಾವಣಗೆರೆ ಜಿಲ್ಲಾ ಬಿ ಜೆ ಪಿ GM ಸಿದ್ದೇಶ್ವರ ಅವ್ರದ್ದು ಒಂದು ಬಣ ಆಗಿತ್ತು, ರವೀಂದ್ರನಾಥ್ ರೇಣುಕಾಚಾರ್ಯ ಅವ್ರದ್ದು ಒಂದು ಬಣ ಆಗಿತ್ತು. ಕಾರ್ಯಕರ್ತರೇ ಅವ್ರ ಪಾಡಿಗೆ ಅವರಿದ್ದರು. ಇವರಿಗೆಲ್ಲರಿಗೂ ಉಪಚುನಾವಣೆ ಅನ್ನೋದಂದರೆ ಒಂದು ಹಗ್ಗದಲ್ಲಿ ಹಾಕುವಂಥ ಒಂದು ಕೆಲಸವನ್ನು ಮಾಡಿದೆ. ಅಲ್ಲ, ನಿಜವಾಗ್ಲೂ ಒಟ್ಟಿಗೆ ಎರಡು ಬಣಗಳ ಕೆಲಸ ಮಾಡ್ತಾ ಇದ್ದಾವ ಅಥವಾ ಕ್ಯಾಮ್ರಾ ಮುಂದೆ ಹಂಗೆ ಕಾಣಿಸ್ತಿದ್ಯಾ? ಮಾಡ್ತಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ಏನು ಬಣದಲ್ಲಿರೋರು ಏನಿದಾರಲ್ಲ, 2-3 ಬಣಗಳಲ್ಲಿ ಏನಿದಾರಲ್ಲ ಎಲ್ಲರ ಮೇಲೂ ಅಪವಾದ ಇದೆ. ಅವರೆಲ್ಲ ಅಪವಾದದಿಂದ ಕಳಿಸ್ಕೋಬೇಕಂದ್ರೆ ಪ್ರಾಮಾಣಿಕವಾಗಿ ಈ ಎಲೆಕ್ಷನ್ ಮಾಡಲೇಬೇಕಂತ ಅನಿವಾರ್ಯತೆ ಅವಶ್ಯಕತೆ ಇದೆ ಅವರಿಗೆ. ಹಾಗಾಗಿ ಮಾಡ್ತಿದ್ದಾರೆ ಅವರು. ನಾಗರಾಜ್ ಯಾದವ್ ಅವರೇ, 3ನೇ ತಲೆಮಾರಿಗೆ ಪಟ್ಟಗಟ್ಟುವ ಪ್ರಯತ್ನ, ಈ ನರೇಟಿವ್ ಹೆಂಗೆ ಕೌಂಟರ್ ಮಾಡ್ತಾ ಇದ್ದೀರಿ? ಇದು ನೋಡಿ, ಕೆಲವು ಜನ ವಿಶೇಷವಾಗಿ ಬಿಜೆಪಿಯವರು ಮತ್ತು ಅವರ ಅಲಯನ್ಸ್ ಪಾರ್ಟ್ನರ್ JDS ನ ನಾಯಕರುಗಳು ಮಾತಾಡ್ತಾ ಇರ್ತಕ್ಕಂಥ ಸತ್ಯ ಅಂತ ಮಾತು ಹೇಳ್ತೀನಿ. ಸಾರ್ವಜನಿಕವಾಗಿ ನಾನು ಕಳೆದ ಒಂದು ವಾರದಿಂದ ದಾವಣಗೆರೆಯಲ್ಲಿ ಹಲವಾರು ಬೂತ್ಗಳಲ್ಲಿ ಕೆಲಸ ಮಾಡಿದ್ದೇನೆ. ನನಗೂ ಕೂಡ 10 ಬೂತ್ ಪರ್ಸನಲ್ ಇನ್ಚಾರ್ಜ್ ಕೊಟ್ಟಿದ್ರು, ವಾರ್ಡ್ ನಂಬರ್ 11. ಯಾಕಂದ್ರೆ ದಾವಣಗೆರೆ ರಿಪೋರ್ಟರ್ ಇದಾರೆ ಅಲ್ಲಿ. ಫಾರ್ ಎಕ್ಸಾಂಪಲ್ ದಾವಣಗೆರೆ ನಾನು ಕೊಟ್ಟಂತ 10 ಬೂತ್ಗಳು ನೋಡಿದಾಗ ಬೂತ್ ನಂಬರ್ 82 ಒಂದು ಬಿಟ್ಟರೆ ಬಿಜೆಪಿ ಲೀಡ್, 9ರಲ್ಲೂ ಕೂಡ ಕಾಂಗ್ರೆಸ್ ಲೀಡ್ ಸತತವಾಗಿ 3-4 ಎಲೆಕ್ಷನ್ ಇಂದ ಬಂದಿರತಕ್ಕಂಥದ್ದು. ಇವತ್ತು ಮನೆಗೆ ಹೋಗ್ತಾರೆ, ನಾವು ಮೊದಲಿಂದ ಹಾಕಿರೋದು ಕಾಂಗ್ರೆಸ್ಗೆನೆ, ಮೊದಲಿಂದ ಹಾಕಿದ್ದು ಶಾವನೂರ್ ಸಾಹೇಬ್ರಿಗೆನೆ, ನಾವ್ಯಾಕೆ ಬದಲಾವಣೆ ಮಾಡ್ಬೇಕು, ಅವ್ರ ಋಣ ನಮ್ಮ ಮೇಲೆ ಇದೆ ಅನ್ನೋ ಮಾತುಗಳು ಮಾತಾಡ್ತಾರೆ ಜನ. ನಾನು ಎಲ್ಲಾ ಮನೆಗಳಿಗೆ ಹೋಗಿರೋಕೆ ಹೇಳ್ತಾ ಇರ್ತಕ್ಕಂಥದ್ದು, ರಾಜಕೀಯವಾಗಿ ಟೀಕೆ ಟಿಪ್ಪಣಿಗಳನ್ನ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾ ಇರ್ತಕ್ಕಂಥ ನಿಜ. ಆ ಬಿಜೆಪಿಯವರು ಎಲ್ಲರೂ ಕೂಡ ಒಟ್ಟಿಗೆ ಇದೆಯೋ ತೋರಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿಜಯೇಂದ್ರ ಅವರು ಅಲ್ಲೇ ಇದ್ರು 4-5 ದಿವಸದಿಂದ, ನಾನು ಕೂಡ ಹಲವಾರು ಬಾರಿ ಭೇಟಿಯಾಗಿದ್ದು ನೋಡಿದ್ದೇನೆ. ಅವರು ಎಲ್ಲರನ್ನು ಒಟ್ಟಿಗೆ ತಗೊಂಡೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ಸಿದ್ದೇಶ್ವರ ಟೀಮ್ ಅವ್ರ ಕೆಲಸವನ್ನ ಮಾಡ್ತಾರೆ. ನಾವು ಕಾಂಗ್ರೆಸ್ ನಾಯಕರು, ಈ ಜಿಲ್ಲೆಯಲ್ಲಿ ನಾವು ಲೀಡರ್ಗಳನ್ನ ತೋರಿಸ್ಕೊಳಕ್ ಅವರು ಪ್ರಯತ್ನ ಮಾಡ್ತಾರೆ. ರೇಣುಕೇಶ್ ಅವರ ಪ್ರಯತ್ನವನ್ನು ಮಾಡ್ತಾರೆ. ಅವ್ ಏನೇ ಪ್ರಯತ್ನ ಮಾಡಿದ್ರು ಕೂಡ ಕಳೆದ 4-5 ಚುನಾವಣೆಗಳು ನೋಡಿದ್ರು ಕೂಡ ಆ ಭಾಗದ ಜನ ಯಾವಾಗ್ಲೂ ಕೂಡ ಕಾಂಗ್ರೆಸ್ನ ಪರವಾಗಿರ್ತಕ್ಕಂಥದ್ದು ಯೋಚನೆ ಮರಿಬಾರದು ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಹೇಳಿದ್ದೆ ಒಂದಾಯ್ತು, ಕಾಂಗ್ರೆಸ್ ಪರವಾಗಿದ್ದಾರ್ರಿ, ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಆಗಬಹುದಾಗಿತ್ತು, ಶಾಮನೂರ್ ಕುಟುಂಬದವರು ಆಗಿದ್ದ ವಿಷಯ, ಅದನ್ನ ಕೌಂಟರ್ ಮಾಡ್ಬೇಕಲ್ಲ. ಸಾರ್ವಜನಿಕರಿಗೆ ಆ ಕುಟುಂಬದ ನಂಬಿಕೆ ಇರತಕ್ಕಂಥ ನಮ್ಗೆ ಪ್ಲಸ್ ಪಾಯಿಂಟ್ ಆಗಿರ್ತಕ್ಕಂಥದ್ದು ಮಾತನ್ನ ಹೇಳ್ತಾ ಇದ್ದೀನಿ. ಇವತ್ತಿನ ದಿವಸ ಎಲ್ಲೂ ಕೂಡ ಬಹಿರಂಗವಾಗಿ ಶಾವನೂರ್ ಶಿಖರಪ್ಪರು ನೆಕ್ಸ್ಟ್ ಎಲೆಕ್ಷನ್ಗೆ ಬರ್ತಕ್ಕಂಥ ಸಂದರ್ಭ ನಿಮಗೆ ಕೊಡ್ತೀವಿ ಟಿಕೆಟ್ ಅಂತ ಎಲ್ಲೂ ಬಹಿರಂಗವಾಗಿ ಹೇಳಿಲ್ಲ. ಆದ್ರೆ ಆಂತರಿಕವಾಗಿ ನಡೆದಿದೆ, ನನಗೆ ಗೊತ್ತಿಲ್ಲದಿರೋ ವಿಚಾರ ಅದನ್ನ. ಆದ್ರೆ ಒಂದು ಮಾತ್ರ ಹೇಳ್ತಾ ಇದೀನಿ ಕೇಳಿ, ನಾಗರಾಜ್ ಯಾದವ್ ಇಷ್ಟೆಲ್ಲ ಇದ್ದಿದ್ದೇ ಆಗಿದ್ರೆ ಒಬ್ಬ ಜಮೀರ್ ಅಹ್ಮದ್ ಖಾನ್ ಏಪ್ರಿಲ್ 5ಕ್ಕೆ ಬರ್ತಾರೆ ಅಂತ CM ಹೇಳಿದ್ರು. ನಾನು ಹೋಗ್ಲಿಕ್ಕೆ ಆಗಲ್ಲ, ನನಗೆ ವೇಣುಗೋಪಾಲ್ ಹಿಡಿದಿಟ್ಕೊಂಡಿದ್ದಾರೆ ಅಂತ ಅವ್ರು ಕೇರಳದಲ್ಲಿ ಹೇಳಿದರು. ನಾನು ಕೇಳ್ಕೊಂಡಿದ್ದ ಪ್ರಕಾರ ದಿಲ್ಲಿಯಿಂದ ರಾಹುಲ್ ಗಾಂಧಿನೋ ಪ್ರಿಯಾಂಕಾ ಗಾಂಧಿನೋ ವೇಣುಗೋಪಾಲ್ಗೆ ಫೋನ್ ಮಾಡಿ ಜಮೀರನ್ನ ದಾವಣಗೆರೆಗೆ ಕಳಿಸಿ ಅಂತ ಹೇಳಿದರು. ಅಂದ್ರೆ ಅದು ವಲ್ನರೇಬಲ್ ಅಲ್ವಾ? ನಾನು ಸತ್ಯ ಒಂದು ಹೇಳ ನಿಮಗೆ, ಹೇಳಿ ದಯವಿಟ್ಟು ಹೇಳಿ. ಇದರಲ್ಲಿ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಇಂಟರ್ಫೇರ್ ಆಗಿರ್ತಕ್ಕಂಥ ಅವ್ರು ಕಳಿಸ್ಕೊಟ್ರು. ಇವೆಲ್ಲವೂ ಕೂಡ ಯಾರೋ ಬೇಕಂದಲ್ಲಿ ಹಬ್ಬಿಡ್ಸಕ ಸುದ್ದಿಗಳೇ ಹೊರತು. ಸರ್ ಆಗಿದ್ರೆ ಒಳ್ಳೇದು ಸರ್, ಒಂದು ಎಲೆಕ್ಷನ್ ಅನ್ನ ನಿಮ್ಮ ಹೈಕಮಾಂಡ್ ಸೀರಿಯಸ್ ಆಗಿ ತಗೊಂಡಿದೆ ಅಂತ ಅರ್ಥ. ಸಮಸ್ಯೆ ಇರೋದೇ ಅದು, ಎಲೆಕ್ಷನ್ ಗಳನ್ನ ಸೀರಿಯಸ್ ಆಗಿ ತಗೋತಿಲ್ಲ ಅಂತ. ಆಯ್ತಪ್ಪ, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಪರ್ಸನಲ್ ಆಗಿ ದಾವಣಗೆರೆ ಗೆಲ್ಲೋ ವಿಷಯದಲ್ಲಿ ತಲೆ ಕೆಡಿಸ್ಕೊಂಡಿದ್ದಾರೆ ಅಂದ್ರೆ ಗುಡ್ ಫಾರ್ ಯು ಪೀಪಲ್. ನಾವು ಒಂದು ನಿಮಿಷ, ಜನರಲ್ ಎಲೆಕ್ಷನ್ ಅಲ್ಲಿ ಹೈಕಮಾಂಡ್ ಲೀಡರ್ಗಳು ಇಂಟರ್ಫಿಯರ್ ಆಗ್ತಾರೆ. ಈ ಬೈ ಎಲೆಕ್ಷನ್ ಅಲ್ಲಿ ರಾಜ್ಯದ ಮುಖಂಡರುಗಳು, ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಮತ್ತು ಶಾವನೂರ್ ಕುಟುಂಬ ಪ್ರಬಲವಾಗಿರ್ತಕ್ಕಂಥವ್ರು ನಾವು ಮ್ಯಾನೇಜ್ ಮಾಡ್ತೇವೆ ಅಂತ ನಂಬಿಕೆ ಅವ್ರಿಗಿದೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಆ ಲೆವೆಲ್ ತರಲಿಕ್ಕೆ ಹೋಗ್ಬೇಡಿ. ಅಷ್ಟೊಂದು ವಿಚಾರನ ಬಿಜೆಪಿ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಜಮೀರ್ ಅವರ ನಾನೇ ಖುದ್ದಾಗಿ ಮಾತಾಡಿದ್ದೇನೆ. ಟೂರ್ ಪ್ರೋಗ್ರಾಮ್ ನೋಡಿದ್ರೆ ನೀವು ಅದರ ಜೊತೆಗೆ ಆದ್ರೆ ಅಲ್ಪಸಂಖ್ಯಾತರು ಕೂಡ ಸ್ವಲ್ಪ ನಾರಾಜಾಗಿದ್ದು ನಿಜ. ಆದ್ರೆ ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಬಿಟ್ಟು ಬೇರೆ ಯಾರಿಗೂ ಕೂಡ ಓಟ್ ಹಾಕೋ ಪ್ರಶ್ನೆನೇ ಇಲ್ಲ. ಅವ್ರು ಯಾವಾಗ್ಲೂ ಹೇಳಿದ್ದಾರೆ, ನಾವು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡು ನಮ್ಮನ್ನ ರಕ್ಷಣೆ ಮಾಡ್ಕೊಂಡು ಬಂದ
ಕಾಂಗ್ರೆಸ್ ಪಕ್ಷ ಖಂಡಿತವಾಗ್ಲೂ ಕಾಂಗ್ರೆಸ್ ಕೈ ಹಿಡ್ತೀವಿ. ನಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡದೆ ಹೊರತು ನಾವು ಭಿನ್ನಮತ ಆಗ್ಲಿ ಕಾಂಗ್ರೆಸ್ ಮೇಲೆ ಅಸಮಾಧಾನ ಆಗ್ಲಿ ಇಲ್ಲ ಅಂತಕ್ಕಂಥದ್ದು. ಯಾಕಂದ್ರೆ ಆ ಏರಿಯಾಗಳು 10 ಬೂತ್ಗಳು ನಾನೇ ಕೆಲಸ ಮಾಡಿದ್ದೀನಿ, ಅಲ್ಲಿ ಒಬ್ರು ಕೂಡ ಅಪಸ್ವರನ ಎತ್ತಲಿಲ್ಲ, ಯಾರು ಕೂಡ ಇಲ್ಲ ಸಲ್ಲದ ವಿಚಾರಗಳನ್ನ ಮಾತಾಡ್ಲಿಲ್ಲ, ಯಾವ್ದು ಯಾರ ಡಿಮಾಂಡ್ಗಳನ್ನ ಇಟ್ಲಿಲ್ಲ. ನಾನು ಜಬ್ಬಾರ್ ಅವ್ರನ್ನ ಕೂಡ ಖುದ್ದಾಗಿ ಭೇಟಿಯಾದಾಗ ನನ್ನ ಆರೋಗ್ಯ ಸರಿ ಇರಲಿಲ್ಲ, ಖಂಡಿತವಾಗ್ಲೂ ಕೂಡ ನಾನು ಕಾಂಗ್ರೆಸ್ ಪರ ಕ್ಯಾಂಪೇನ್ ಮಾಡ್ತೀನಿ ಅಂತ ಹೇಳಿದ್ದಕ್ಕದು ನಿಜ. ನಾನು ಇಲ್ಲಿದ್ಕೊಂಡು ನಾನೇ ವಾಸ್ತವಾಂಶ ಸತ್ಯವನ್ನು ಹೇಳ್ತಾ ಇದ್ದೀನಿ ನಿಮ್ಗೆ. ಹಾಗಾಗಿ ಸೋಲು ಖಚಿತ ಅಂತಕ್ಕಂಥ ಬಿಜೆಪಿ ಗೊತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಅಲ್ಪಸಂಖ್ಯಾತರ ಬೆಳೆಗೆ ಮೊಸಳೆ ಕಣ್ಣೂರು ಹಾಕ್ತಾ ಇದಾರಲ್ಲ, ಅವ್ರಿಗೆ ಯಾವ ಲಾಭನೂ ಆಗಲ್ಲ. ಒಂದು ಸಿಂಗಲ್ ಓಟು ಅವ್ರಿಗೆ ಬರೋದಿಲ್ಲ, ಇನ್ಕ್ಲೂಡಿಂಗ್ ಲಿಂಗಾಯತ್ ಓಟು ಬರಲ್ಲ, ಇನ್ಕ್ಲೂಡಿಂಗ್ OBC ಓಟ್ಸು ಬರಲ್ಲ. ಯಾಕಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ನಮ್ಮ ಕೈ ಹಿಡಿತೀವಿ ಅನ್ನೋ ಮಾತು ಹೇಳ್ತೀವಿ. ಸರ್ವ ಜನಾಂಗರ ಅಲ್ಲಿ ಇರ್ತಕ್ಕಂಥ ಜನ ನಮ್ಮ ಪರವಾಗಿ ನಿಂತಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಸತ್ಯ. 27-28 ಸಾವಿರ ಏನು ಶಾವನೂರು ಶೀಘ್ರ ತಗೊಂಡಿದ್ರು ಅದಕ್ಕಿಂತ ಹೆಚ್ಚು ಮತದಲ್ಲಿ ಸಮರ್ಥ ಕ್ಯಾಂಡಿಡೇಟ್ ಖಂಡಿತವಾಗ್ಲೂ ಗೆಲ್ತಾರೆ ಅನ್ನೋ ಮಾತನ್ನು ಹೇಳ್ತೀವಿ. ಎಸ್, ಒಂದು ನಿಮಿಷ ಅಶೋಕ್ ಗೌಡ್ರೆ. ನೋಡಿ, ಪ್ರತಿಯೊಬ್ಬ ಕನ್ನಡಿಗನಿಗೆ ಪ್ರತಿಯೊಬ್ಬರಿಗೆ ಅರ್ಥ ಆಗ್ಬಿಟ್ಟಿದೆ ಇದು 5G ಸರ್ಕಾರ, ಇದು 5C ಸರ್ಕಾರ ಅಂತ. 5C ಅಂದರೆ ಡಿಫೈನ್ ಮಾಡಬೇಕು. ಒಂದು ಕರಪ್ಷನ್ನು, ಕ್ರೈಸಸ್ಸು, ರಾಜ್ಯದಲ್ಲಿ ಕ್ರೈಸಿಸ್ ಆಗ್ತಿದೆ, ಜೊತೆಗೆ ಕ್ರೈಮ್ ಜಾಸ್ತಿ ಆಗಿದೆ, ಕೊಲ್ಯಾಪ್ಸ್ ಆಗಿದೆ ಅಡ್ಮಿನಿಸ್ಟ್ರೇಷನ್, ಜೊತೆಗೆ ಇಲ್ಲ ಕಾಸ್ಟ್ ಮತ್ತು ಕಮ್ಯುನಲೈಸೇಷನ್ ಆಗಿದೆ ಅಂತ ಹೇಳಿ ಜನ ಮಾತಾಡ್ತಿರ್ತಕ್ಕಂಥದ್ದು. ಇದು ನಾವು ಹೇಳ್ತಿರ್ತಕ್ಕಂಥದ್ರಲ್ಲಿ ಜನ ಹೇಳ್ತಿರೋದು. ಅಂದರೆ ಇವರ 5 ಗ್ಯಾರಂಟೀಸ್ ಕೊಟ್ಬಿಟ್ಟಿದ್ದೀವಿ, ಅದರಿಂದ ಗೆದ್ದುಬಿಟ್ಟಿದ್ದೀವಿ, ಆಮೇಲೆ ಹಾಗೆ ಹೀಗೆ ಅಂತೇಳಿ ಆಯಿತು. ಈಗ ನೀವು ಫಸ್ಟ್ ಬಾಗಲಕೋಟೆ ವಿಚಾರಕ್ಕೆ ಹೋಗ್ಬಿಡೋಣ. ಬಾಗಲಕೋಟೆ ನಾನು ಅನಾಲಿಸಿಸ್ ಮಾಡಿಬಿಟ್ಟು ಹೇಳ್ಬಿಡ್ತೀನಿ. 3ನೇ ಬೈ ಎಲೆಕ್ಷನ್ ಇದು. ಒಂದು ನಿಮಿಷ ಒಂದು ನಿಮಿಷ ನಾಗರಾಜ್ ಯಾದವ್ ಮೂರನೇ ಬೈ ಎಲೆಕ್ಷನ್ ಜನರಲ್ ಸೆನ್ಸ್ ಹೇಳ್ಬಿಡ್ತೀನಿ. ಬೈ ಎಲೆಕ್ಷನ್ ಆಡಳಿತ ಯಾವ ಸರ್ಕಾರ ಮಾಡ್ತೀವಿ ಆ ಪಕ್ಷದ ಕಡೆ ಸ್ವಲ್ಪ ಸೆಳೆತಾ ಇರುತ್ತೆ. ಆದ್ರೆ ಅದರಲ್ಲೂ ಬಾಗಲಕೋಟೆ MLA ಗಳು ಸಾವಾಗಿದೆ ಇಲ್ಲಿ. ಇದೇ ಆ ಕಾರಣಕ್ಕಾಗಿ ನಡೀತಾ ಇರೋ ಕಾಂಗ್ರೆಸ್ನವರು ಎರಡೂ ಕಡೆ ಅವ್ರ ಕುಟುಂಬಸ್ಥರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇದೇ ಬಾಗಲಕೋಟಲ್ಲಿ 98 ಬೈ ಎಲೆಕ್ಷನ್ ಆದಾಗ ರೂಲಿಂಗ್ ಪಾರ್ಟಿ ಜನತಾದಳ JH ಪಟೇಲ್ ಸರ್ಕಾರ ಇತ್ತು. ಜನತಾದಳ MLA ಸಾವಾದಾಗ BJP ಅವರು ಗೆದ್ದು ಬರ್ತಾರೆ ಇದೇ ಬಾಗಲಕೋಟೆಯಲ್ಲಿ. ಈಗ ದಾವಣಗೆರೆ ವಿಚಾರ ತೆಗೆದುಕೊಂಡ್ರೆ ನೀವು ಕಾಸ್ಟ್ ವೈಸ್ ನೋಡ್ಕೊಳ್ಳಿ ಹೆಂಗೆ ಹೇಳ್ತೀರಾ. ನಮ್ಮ ನಾಗರಾಜ್ ಯಾದವ್ ಅವರು ಅಂತ ಹೇಳಿದ್ರೆ ಮುಸಲ್ಮಾನರು BJPಗೆ ಓಟ್ ಹಾಕ್ತಿದ್ದಾರೆ ಅನ್ನೋ 100% ಓಟ್ ಹಾಕ್ತಾರೆ ಅನ್ನೋ ನಂಬಿಕೆ ಇಲ್ಲ. ನಮಗೆ ಇರ್ತಾನೆ, ನಮಗೆ ಗೊತ್ತಿದೆ 15-20% ಮುಸಲ್ಮಾನರು BJP ಇಲ್ಲ ಸತ್ಯನೇ. ಆದ್ರೆ ಇನ್ಯಾರಿಗೂ ಹಾಕಿದ್ರೆ ಸಾಕಾಗಿದೆ. ಆಯ್ತು, ತೊಂದರೆ ಇಲ್ಲ. ಒಬ್ರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇದ್ದಾರೆ, ಇನ್ನೊಬ್ರು SDPI ಕ್ಯಾಂಡಿಡೇಟ್ ಇದ್ದಾರೆ, ಜೊತೆಗೆ BJP ಕ್ಯಾಂಡಿಡೇಟ್ಗೂ 15-20% ಓಟ್ ಬರ್ತದೆ ಮುಸಲ್ಮಾನರಿಂದ. ಆದರೆ ಕಾಂಗ್ರೆಸ್ ಪಾರ್ಟಿ ಮಾತ್ರ ಓಟ್ ಹಾಕಲ್ಲ. ಯಾಕಂದರೆ ಗೊತ್ತಿದೆ ಅವ್ರಿಗೆ, ಮೊಸಳೆ ಕಣ್ಣೀರು ಯಾರಾದರೂ ಸುರಿಸ್ತಾ ಇದ್ರೆ ಮುಸಲ್ಮಾನರ ಬಗ್ಗೆ ಅದು ಕಾಂಗ್ರೆಸ್ ಪಾರ್ಟಿ, ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಅದು ದಲಿತರಿಗೂ ಗೊತ್ತಿದೆ, ಒಳ ಮೀಸಲಾತಿನ ಜನ ನೋಡಿದ್ದಾರೆ. ಅದರಿಂದಾಗಿ ಕಾಂಗ್ರೆಸ್ ಪಕ್ಷನ ನಂಬತಕ್ಕಂತಹ ಯಾವುದೇ ಪ್ಯಾರಾಮೀಟರ್ ಇವತ್ತು ಕರ್ನಾಟಕದಲ್ಲಿಲ್ಲ. ಕರ್ನಾಟಕದಲ್ಲಿ ಇವತ್ತು ಕೊಲ್ಯಾಪ್ಸ್ ಆಗ್ತಿರ್ತಕ್ಕಂಥ ಸರ್ಕಾರ ಅಂತೇಳಿ ಜನ ಮಾತಾಡ್ತಿದ್ದಾರೆ. ಅಂದರೆ ಇದೇನಾಗಿದೆ ಅಂದರೆ ನಾವು ಪ್ರತಿ ಲಾಸ್ಟ್ ಇಯರು ನೀವು ಬೈ ಎಲೆಕ್ಷನ್ಸ್ನ ಟ್ರೆಂಡ್ ನೋಡಿ ಅಜಿಜ್ಜಿ, ಯಾವಾಗಾದರೂ ಫಸ್ಟ್ 3 ಇಯರ್ಸಲ್ಲಿ ಯಾವುದೇ ನೋಡಿದಾಗ ಕಾಂಗ್ರೆಸ್ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹತ್ತೋದಕ್ಕೆ ಒಂದೊಂದು ಏನಂತೀರಿ ನೀವು ಒಂದೊಂದು ಮಾರ್ಕ್ ಇತ್ತಪ್ಪ ಅಲ್ಲಿ. ಉದಾಹರಣೆಗೆ ಸಾದಿಕ್ ಪೈಲ್ವಾನ್ ಟಿಕೆಟ್ ವಾಪಸ್ ತಗೊಂಡ್ರು, ಸ್ವಲ್ಪ ಕಾಂಗ್ರೆಸ್ ಪರವಾಗಾಯಿತು. ಜಮೀರ್ ಅಹಮದ್ ಬರಲ್ಲ ಅಂದರು, ಬಂದರು, ಸ್ವಲ್ಪ ಕಾಂಗ್ರೆಸ್ ಪರವಾಗಾಯಿತು. ಸಿದ್ದರಾಮಯ್ಯನವರು ಒಂದು ದಿವಸ ಅಡಿಷನಲ್ ಪ್ರಚಾರ ಮಾಡಿದ್ರು ಮತ್ತು ಕಾಂಗ್ರೆಸ್ಸಿಗೆ. ಹಂಗೆ ಬಿಜೆಪಿಲಿ ಏನಾಗಿದೆ ಇಲ್ಲ ನೋಡಿ. ನಮ್ಮ ಕೂತಿದ್ದೀವಿ, ಅದರಿಂದ ನಮ್ಮ ಎಲ್ಲ ನಾಯಕರು ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಠಿಕಾಣಿ ಹೂಡಿದ್ದೇವೆ. ಕಾರ್ಯಕರ್ತರು, ಸಣ್ಣ ಕಾರ್ಯಕರ್ತರು ನಾವು 4-5 ಜನ ವಕ್ತಾರರನ್ನು ಬಿಟ್ಟುಬಿಟ್ಟು ಮಿಕ್ಕಿದವರು ಎಲ್ಲರೂ ಸಹ ಬಾಗಲಕೋಟೆಲೆ ಮತ್ತು ದಾವಣಗೆರೆಯಲ್ಲಿ ಠಿಕಾಣಿ ಹೂಡಿದ್ದೇವೆ. ಕೆಲವರು ತಮಿಳುನಾಡಿಗೆ ಮತ್ತು ಪುದುಚೇರಿಗೆ ಮತ್ತು ಕೇರಳಕ್ಕೆ ಹೋಗಿರ್ತಕ್ಕಂಥದ್ದು ಉಂಟು. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ ನಾವು ಅಲ್ಲಿ ಗ್ರೌಂಡಲ್ಲಿ ಕೆಲಸ ಮಾಡ್ತಿದ್ದೀವಿ, ನಮ್ಮ ಸಂಘಟನೆ ಸ್ಟ್ರಾಂಗ್ ಆಗಿದೆ, ಅದು ನಿಮಗೂ ಗೊತ್ತು. ಎರಡನೇ ವಿಚಾರ. ಮೂರನೇ ವಿಚಾರ, ಜಮೀರ್ ಅಹಮದ್ ಅವರು ಪ್ರೆಸ್ ಮೀಟ್ ಮಾಡಿಬಿಟ್ಟು ಒಟ್ಟೋಗ್ಬಿಟ್ರು ಅಂತಂದರೆ ಅದೇ ಒಂದು ಮೆಸೇಜ್ ಕೊಡ್ತಾ ಇದೆ ಮುಸಲ್ಮಾನ್ ಕಮ್ಯುನಿಟಿಗೆ, ದಟ್ ಯಾರು ಓಟ್ ಹಾಕ್ಬಿಡ್ರಪ್ಪ ಕಾಂಗ್ರೆಸ್ ಪಾರ್ಟಿಗೆ ಅಂತಂದ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಹೇಳ್ತಿದೆ. ಜೊತೆಗೆ ಸಿದ್ದರಾಮಯ್ಯನವ್ರದ್ದು ಇವತ್ತು ನೆಗೆಟಿವ್ ಫ್ಯಾಕ್ಟರ್, ಸಿದ್ದರಾಮಯ್ಯ ಇಸ್ ನಾಟ್ ಅಟ್ ಪಾಸಿಟಿವ್ ಫ್ಯಾಕ್ಟರ್, ಸಿದ್ದರಾಮಯ್ಯ ಇಸ್ ನೆಗೆಟಿವ್ ಫ್ಯಾಕ್ಟರ್ ಟುಡೇ. ಕೆಲವು ಸತಿ ರಾಹುಲ್ ಗಾಂಧಿ ಬಂದರೆ ಪನೌತಿ ಅಂತ ಏನು ಹೇಳ್ತಾರೆ, ಸೋಲ್ತಾರೆ ಅಂತ ಹೇಳಿ ಸಿದ್ದರಾಮಯ್ಯನವರು ಅದೇ ರೀತಿ ಇದೆ. ಆಮೇಲೆ ಡಿವಿಷನ್ ಇನ್ ಕಾಂಗ್ರೆಸ್ ಪಾರ್ಟಿ DK ಶಿವಕುಮಾರ್ ಪ್ಲಸ್ ಸಿದ್ದರಾಮಯ್ಯ, DK ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಏನಿದೆ ಅಲ್ಲ, ವಾತಾವರಣ ಬದಲಾಗಿದೆ ಅನ್ನೋದನ್ನ ಅದು ಹಿಂದೆ, ಇವತ್ತಲ್ಲ. ಯಾಕಂದ್ರೆ ಇವತ್ತಿನ ಸರ್ಕಾರ ತುಂಬಾ ಹಿಂದೆ ಅಲ್ರಿ. ಬೈ ಎಲೆಕ್ಷನ್ 3 ಎಲೆಕ್ಷನ್ ಸೋತಿದ್ದೀರಿ ನೀವು. ಸತ್ಯ. ಅದು ಯಾವಾಗ 2 ವರ್ಷ ಆಗಿತ್ತು ನಾವು ಕಾಂಗ್ರೆಸ್ ಸರ್ಕಾರ ಮಾಡಿ. ಈಗ ನಾನು ಅದನ್ನೇ ಹೇಳಿ ಹೊರಟೆ ಅಜ್ಜಿ. 4ನೇ ವರ್ಷದ ನಂತರದಲ್ಲಿ ಯಾವ ಚುನಾವಣೆಗಳಾಗ್ತದೆ ಅದು ವಿರೋಧ ಪಕ್ಷದ ಪರವಾಗಿ ಹೋಗಿರ್ತಕ್ಕಂಥದ್ದು ಟ್ರೆಂಡ್ ಇದೆ. ಇವಾಗ ಆ ಟ್ರೆಂಡ್ 3ನೇ ವರ್ಷಕ್ಕೆ ಬಂದಿರ್ತಕ್ಕಂಥದ್ದು ಟ್ರೆಂಡ್ ಏನಾಗಿತ್ತು. 17ರಲ್ಲಿ ನಂಜನಗೂಡು ಗುಂಡ್ಲುಪೇಟೆ ನಡೆದಿತ್ತು. ಹೌದು, ಕರೆಕ್ಟ್. 17ರಲ್ಲಿ
ನೋಡಿ ನೀವು ಒಪ್ಕೊಂತೀರಾ ನಾಥುಜಿ ಏನು ಅಂತ ಹೇಳಿದ್ರೆ 2013ರಿಂದ 18 ಸಿದ್ದರಾಮಯ್ಯನವರೇ ಬೇರೆ, 2023ರಿಂದ 26ವರೆಗೂ ಸಿದ್ದರಾಮಯ್ಯನವರು ಏನಿದ್ದಾರೆ ಕಂಪ್ಲೀಟ್ ಕೊಲಾಪ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್, ಕ್ರೈಸಿಸ್ ಇನ್ ಅಡ್ಮಿನಿಸ್ಟ್ರೇಷನ್, ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ. ಈಗ ಸಮಸ್ಯೆ ಚನ್ನಪಟ್ಟಣ ಮತ್ತು ಶಿಗ್ಗಾಂವ್ ಚುನಾವಣೆ ನೀವು ಆವತ್ತಿನ ಚುನಾವಣೆಗೆ ಶಿಗ್ಗಾಂವ್ ಚುನಾವಣೆ ನಡೀತು. ಆವತ್ತು ಕಾಂಗ್ರೆಸ್ನವರು ಮುಸ್ಲಿಂ ಕ್ಯಾಂಡಿಡೇಟ್ ಹಾಕಿದ್ರು, ಮುಖ್ಯಮಂತ್ರಿ ಪುತ್ರ ಕಣದಲ್ಲಿದ್ರು. ನೋಡಿ ಒಂದು ಹೇಳ್ತೀನಿ, ಆವತ್ತು ಸಿದ್ದರಾಮಯ್ಯನವ್ರು ನೀವು ಟೀಕ್ಸೋದು ಬೇರೆ, ಬಟ್ ಚುನಾವಣೆಯಲ್ಲಿ ಮನಸ್ಸಿದ್ರ 23ರ ನಂತರ ಚುನಾವಣೆಯಲ್ಲಿ ಮನಸ್ಸು ತೋರಿಸಿದ್ರು. ಈಗ ನಾಥುಜಿ 2024ರಲ್ಲಿ ನಡೆದಂಥ ಚುನಾವಣೆಗಳಿಂದ ಬೈ ಎಲೆಕ್ಷನ್ಸು ಅದು ಕಾಂಗ್ರೆಸ್ ಪರವಾಗಿ ಇತ್ತು. ಇವತ್ತು 2026ರಲ್ಲಿ ಜನಕ್ಕೆ ರೋಸ್ ಎದ್ದೋಗ್ಬಿಟ್ಟವ್ರೆ. ನೀವು ಯಾವುದೇ ಸರ್ಕಾರ ಡಿಬೇಟ್ ನಲ್ಲಿ ಹೇಳಿದ್ರ ಕಾಂಗ್ರೆಸ್ ಪರವಾಗಿದೆ ಅಂತ, ಅಲ್ಲೂ ಹಿಂಗೆ ಅಂತಿದ್ರಿ. ನಾಗರಾಜ್ ಯಾದವ್ ಒಂದು ನಿಮಿಷ ಬರ್ತೀನಿ ಪ್ಲೀಸ್. ನಾಗರಾಜ್ ಯಾದವ್ ವೆಲ್ಕಮ್ ಟು. ನಾಗರಾಜ್ ಯಾದವ್ ಬರ್ತೀನಿ. ಎಸ್ ಪ್ರಶಾಂತ್, ದಾವಣಗೆರೆ ಏನು ಅನ್ನಿಸ್ತಾ ಇದೆ? ವಾತಾವರಣ ಬದಲಾದಂತೆ ಅಥವಾ ಸ್ಟಾಗ್ನೆಂಟ್ ಆಗಿದೆ, ಅದೇ ಥರ ಪ್ರಚಾರ ನಡೆದು? ನನಗನ್ಸುತ್ತೆ ಸ್ವಲ್ಪ ಲೀಡ್ ವಾಸ್ ಹ್ಯೂಜ್. ಆ ಲೀಡ್ ನಿಶ್ಚಿತವಾಗಿ ಕಡಿಮೆ ಆಗುತ್ತೆ. ಅಂದರೆ ಲೀಡ್ ಇನ್ ಫೇವರ್ ಆಫ್ ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆಗಳು ಜಾಸ್ತಿ ಇರಬಹುದು. ಬಟ್ ಕಳೆದ ಬಾರಿ ಏನು ಶಾಮನೂರು ಶಿವಶಂಕರಪ್ಪನವ್ರಿಗೆ ಲೀಡ್ ಇತ್ತು. ಯಾಕಂದರೆ ಒಂದು ಸರ್ಕಾರ ಇದೆ, ಸರ್ಕಾರಕ್ಕೆ ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ರಿಸೋರ್ಸಸ್ ಇರುತ್ತೆ, ಲೀವ್ರೇಜ್ ಪಾಯಿಂಟ್ ಇರುತ್ತೆ. ಬಟ್ ಒಂದು ಗಮನಿಸಬೇಕಾಗಿ ಅಂಡರ್ಲೈನ್ ಮಾಡಬೇಕಾಗಿರ್ತಕ್ಕಂಥದ್ದು, ಬಿ ಜೆ ಪಿ ದಾವಣಗೆರೆಯಲ್ಲೇನು ಒಡೆದ ಮನೆ ಆಗಿತ್ತು, ಅದನ್ನು ಬ್ಯಾಕ್ ಟು ಚಾನೆಲ್ ವಾಪಸ್ ತರುವಲ್ಲಿ ರಾಜ್ಯ ಬಿ ಜೆ ಪಿ ಅಷ್ಟರ ಮಟ್ಟಿಗೆ ಯಶಸ್ವಿ ಆಗಿದೆ. ಬಾಗಲಕೋಟೆಯಲ್ಲೂ ಕೂಡ ನನಗನ್ಸೋದು ಬಿ ಜೆ ಪಿಗೆ ಒಂದು ಅಪ್ಪರ್ ಹ್ಯಾಂಡ್ ಇದೆ. ಬಟ್ ಕೊನೆಯ 2-3 ದಿನ ಏನಾಗುತ್ತೆ ಅಂತಕ್ಕಂಥದ್ದು ನೋಡ್ಬೇಕು. ಎರಡೂ ಕಡೆ ಹಾಗೆ ಇರುತ್ತೆ ಅದು. ಬಟ್ ಸೊಂಡೂರು, ಚನ್ನಪಟ್ಟಣ ಮತ್ತು ಶಿಗ್ಗಾಂವ್ನಲ್ಲೇನು ಒನ್ ಸೈಡೆಡ್ ಕಾಣ್ತಿತ್ತು, ಆ ಒನ್ ಸೈಡೆಡ್ ಇಲ್ಲ. ನಂಬರ್ 2 ತುಂಬ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ ಅಜಿತ್, ರಾಜ್ಯ ಕಾಂಗ್ರೆಸ್ 23ರ ನಂತರ ಮೊದಲ ಬಾರಿ ಸಾರ್ವಜನಿಕವಾಗಿ ಒಡೆದ ಮನೆ ಆಗಿದೆ. ಯಾಕೆಂದರೆ ಮುಸ್ಲಿಂ ಮತಗಳು ಬರ್ತಾವೋ ಇಲ್ವೋ, ಜಮೀರ್ ಬರದೇ ಪ್ರಚಾರಕ್ಕೆ ಬರದೇ ಇದೆ, ಜಮೀರ್ ಬಂದ ತಕ್ಷಣ ಅವ್ರ ಫೋಟೋಗಳನ್ನು ಹಿಡ್ಕೊಂಡಿಲ್ಲ, ಇದೊಂದು ಹೊಸ್ತಿದು ಅಲ್ವಾ? ಹೌದು. ಅಂದರೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಬಿಟ್ಟರೆ ನಂದು ಒಂದು ಅಸ್ತಿತ್ವ ಇದೆ ಅಂತಕ್ಕಂಥದ್ದನ್ನು ಜಮೀರ್ ತೋರಿಸಿದ್ರು. ಇದು ನನಗನ್ಸುತ್ತೆ ದಾವಣಗೆರೆಯ ಚುನಾವಣೆಯ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಒಳಜಗಳದ ಪ್ರಕಟೀಕರಣ ಏನಿದೆ, ಇದು ಕಾಂಗ್ರೆಸ್ ಇದನ್ನು ಸರಿಪಡಿಸ್ಕೊಳ್ಳದೆ ಹೋದಲ್ಲಿ ಇದು ಇನ್ನಷ್ಟು ಮುಂದುವರಿತಾ ಹೋಗುತ್ತೆ ಹೊರತು ಇದು ಎಕ್ದಮ್ ಪ್ಯಾಚಪ್ ಆಗಲ್ಲ. ಯಾಕಂದ್ರೆ ಅದರಲ್ಲಿ ಬರೀ ದಾವಣಗೆರೆ ಇಲ್ಲ, ಅಲ್ಲಿ ನಾಯಕತ್ವ ಇದೆ, ಬದಲಾವಣೆ ಇದೆ. ರೈಟ್. ಸಿದ್ದರಾಮಯ್ಯನವ್ರನ್ನ ಮುಂದುವರಿಸ್ತಾರೋ ಇಲ್ವೋ ಅಂತಕ್ಕಂಥದ್ದಿದೆ. ನಾಳೆ ಅಲ್ಲಿ ಈ ಜಾತಿ ಒಳ ಮೀಸಲಾತಿನೂ ಇದೆ, ಜಾತಿ ಗಣತಿನೂ ಇದೆ. ಸೊ ಸಾಕಷ್ಟು ವಿಷಯಗಳಿದೆ. ಈ ಒಡೆದ ಮನೆ ಪ್ಯಾಚಪ್ ಆಗುತ್ತೋ ಇಲ್ವೋ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಎರಡನೇದು ಬಿ ಜೆ ಪಿಯ ದೃಷ್ಟಿಯಿಂದ ನನಗನ್ಸೋದು ಅಜಿತ್, ಬಹಳ ದಿನಗಳ ನಂತರ, ಬಹುಶಃ ನನಗನ್ಸುತ್ತೆ 21ರಲ್ಲಿ ಯಡಿಯೂರಪ್ಪನವ್ರನ್ನ ತೆಗೆದ ನಂತರ 23ರ ಚುನಾವಣೆ ಕೂಡ ಬಿ ಜೆ ಪಿ ಒಡೆದ ಮನೆ ಆಗಿತ್ತು. ಹೌದು. ನಾವು ಮಂಗಳೂರಿನಲ್ಲೂ ನೋಡಿದ್ವಿ, ಕಟೀಲಿಗೆ ಏನೇನಾಯಿತು ಅದೆಲ್ಲ ನೋಡಿದ್ವಿ. ಎಸ್. ಅದಾದಮೇಲೆ ಬಹಳ ದಿನಗಳ ನಂತರ ಬಿ ಜೆ ಪಿಗೆ ಒಂದು ಪಾಸಿಟಿವ್ ಪಾಯಿಂಟ್ ಅಂದರೆ ನಾಯಕತ್ವಗಳಲ್ಲಿ ಆ ಮಟ್ಟದ ಭಿನ್ನತೆ ಇಲ್ಲ. ನೀವು ಬಸನಗೌಡ ಪಾಟೀಲ್ ಯತ್ನಾಳನ್ನು ಬಿಟ್ಬಿಡಿ, ಅವ್ರ ಪಾರ್ಟಿಯಿಂದ ಹೊರಗೆ ಹೋಗಿದ್ದಾರೆ. ಉಳಿದ ನಾಯಕರು ಪ್ಯಾಚಪ್ ಆಗಿದಾರೋ, ಹೃದಯಗಳು ಜೋಡಣೆ ಆಗಿವೆಯೋ ಗೊತ್ತಿಲ್ಲ. ಬಟ್ 28ರ ಚುನಾವಣೆ ಬರ್ತಾ ಇರೋ ಕಾರಣದಿಂದ ನಮಗೊಂದು ಅವಕಾಶ ಸಿಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಆದರೂ ಸರಿ ಎಲ್ಲ ಒಂದಾದಂತೆ ಕಾಣಿಸ್ತಾ ಇದೆ. ಎಲ್ಲ ನಾಯಕರು ಒಟ್ಟಾಗಿ ಬರ್ತಾ ಇರತಕ್ಕಂಥದ್ದು ಇಸ್ ಅ ಪಾಸಿಟಿವ್ ಪಾಯಿಂಟ್ ಫಾರ್ ಬಿಜೆಪಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.